ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಹುದ್ದೆಗಳ ಒಂದು ನೇಮಕಾತಿ ಸಾಗಿದೆ ಅಂತ ಹೇಳ್ಬೋದು. ಒಂದು ಅಧಿಸೂಚನೆ ಹೊರಡಿಸಲಾಗಿದೆ ಅಂತ ಹೇಳ್ಬೋದು. ಯಾವೆಲ್ಲ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಮತ್ತು ಯಾವ ಹುದ್ದೆಗಳ ಒಂದು ಪರೀಕ್ಷೆ ನಡೆಯಲಿದೆ ಅಂತ ನಿಮ್ಮೊಂದಿಗೆ ಇವತ್ತು ನಾನು ಹಂಚಿಕೊಳ್ತಿದ್ದೀನಿ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಇತ್ತೀಚಿನ KE ಮುಖಾಂತರ ಹಲವಾರು ಹುದ್ದೆಗಳ ಅಂದರೆ 8,000ಕ್ಕಿಂತ ಅಧಿಕ ಹುದ್ದೆಗಳ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಆಗಸ್ಟ್ 2ನೇ ತಾರೀಕು ಯಾವ ಎಕ್ಸಾಮ್ ಇದೆಯಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಇದೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೆ ಮುಂದೂಡುವುದಿಲ್ಲ ಸಹ. KE ಅವರು ಪ್ರಾಂಪ್ಟಾಗಿ ಯಾವ ದಿನಾಂಕ ಕೊಟ್ಟಿರ್ತಾರೆ ಅದೇ ದಿನಕ್ಕದಂದು ಸಹ ಎಕ್ಸಾಮ್ ನಡೀತಂತ ಯಾವುದೇ ಡೌಟ್ ಇಲ್ಲ. ನಡೀತದೆ ಸ್ನೇಹಿತರೆ. ಖಂಡಿತವಾಗಿ 100% ಆಗಸ್ಟ್ 2ನೇ ತಾರೀಕಿಗೆ ಎಕ್ಸಾಮ್ ಇರುತ್ತದೆ. ಅದಕ್ಕಾಗಿ ಯಾರೆಲ್ಲ ಅಭ್ಯರ್ಥಿಗಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ಹಾಕಿದ್ದೀರಾ, ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ಓನ್ಲಿ 10 ಡೇಸ್ ಇದೆ ಅಂತ ಹೇಳ್ಕೊಳ್ಳಿ. 10 ಡೇಸಲ್ಲಿ ಎಲ್ಲ ನೀವು ಏನು ಓದಿದ್ದೀರಾ ಎಲ್ಲ ರಿವಿಷನ್ ಮಾಡಿ. ಅದ್ರ ಜೊತೆಗೆ ಯಾವ ಒಂದು ಭಾಗದಿಂದ ಅತಿ ಹೆಚ್ಚು ಕ್ವಶನ್ ಬರುತ್ತೋ ಆ ಭಾಗ ನೀವು ಒತ್ತು ಕೊಡಬೇಕು. ಉದಾಹರಣೆ ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ಸ್ ನೀವೆಲ್ಲ ಅಂದರೆ ಜನವರಿಯಿಂದ ಅಪ್ ಟು ಇಲ್ಲಿವರೆಗೂ ನೀವು ಏನೇನು ಓದಿದ್ದೀರಿ, ಏನಿಲ್ಲ, ಯಾವ ಪಾರ್ಟ್ನು ಯಾವ ಕ್ವಶನ್ ಬರ್ತಂತ ಗೆಸ್ ಮಾಡ್ಬೇಕು ಸ್ನೇಹಿತರೆ. ಗೆಸ್ ಮಾಡಿದಾಗ ಮಾತ್ರ ನೀವು ಎಕ್ಸಾಮ್ ಪಾಸ್ ಆಗ್ಬೋದು. ಸುಮ್ಮನೆ ಓದೋದರಲ್ಲಿ ಇಂಪಾರ್ಟೆಂಟ್ ಅಲ್ಲ. ಏನೇ ಆಗಲಿ ಸೋಲು ಗೆಲುವು ಇದ್ದೇ ಇರ್ತದೆ. ಆದರೂ ಸಹ ನೀವೇನು ಮಾಡಬೇಕಪ್ಪ ಅಂದರೆ ಓದಿದಾಗ ಅಲ್ಲಿ ಯಾವ ಒಂದು ಭಾಗದಿಂದ ಕ್ವಶನ್ ಬರ್ತದೆ ಆ ಭಾಗಕ್ಕೆ ನೀವು ಈ 10 ಡೇಸಲ್ಲಿ ಒತ್ತು ಕೊಡಿ. ಅಲ್ಲಿ ನಿಮ್ಮ ಸ್ಕೋರು ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಉದಾಹರಣೆ ಭಾರತ ಸಂವಿಧಾನ. ಇಲ್ಲಿ ಸಹ ನೀವು ಈಜಿ ಕ್ವಶನ್ ತಪ್ಪು ಮಾಡಿದಾಗ ನಿಮ್ಮ ಮಾರ್ಕ್ಸ್ ಏನಾಗ್ತದೆ ಇನ್ಕ್ರೀಸ್ ಆಗ್ತಾ ಬರ್ತದೆ, ಡಿಕ್ರೀಸ್ ಆಗ್ತಾ ಬರ್ತದೆ. ತಪ್ಪು ಮಾಡಿದಾಗ ಡಿಕ್ರೀಸ್ ಆಗ್ತದೆ ಅಂದರೆ ಅದಕ್ಕಾಗಿ ಈಜಿ ಕ್ವಶನ್ಗಳು ಎಂದು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಳ್ಳೆಯ ಅವಕಾಶಗಳು ಮತ್ತೆ ಬರೋದಿಲ್ಲ. ಈ ಅವಕಾಶವನ್ನು ಸದುಪಯೋಗ ಪಡ್ಕೊಳ್ಳಿ. ಯಾಕಂದರೆ ಈ ಒಂದು 10 ಡೇಸಲ್ಲಿ ಭಾರತ ಸಂವಿಧಾನ ಆಗಿರ್ಬೋದು, ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ, ಈ 3 ವಿಷಯಗಳ ಜೊತೆ ಕರ್ನಾಟಕ ಇತಿಹಾಸಕ್ಕೆ ಫೋಕಸ್ ಮಾಡಿ. ಕೆಲವೊಂದು ಮನೆತನಗಳ ಮೇಲೆ KE ಮಾಡ್ತಾರೆ ಫೋಕಸ್ ಮಾಡ್ಕೊಳ್ತಾರೆ. ಉದಾಹರಣೆ ಹೊಯ್ಸಳರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಬಾದಾಮಿ ಚಾಲುಕ್ಯರಾಗಿರ್ಬೋದು, ಅದರ ಜೊತೆಗೆ ರಾಷ್ಟ್ರಕೂಟರಾಗಿರ್ಬೋದು, ಅದೇ ರೀತಿ ವಿಜಯನಗರ ಸಾಮ್ರಾಜ್ಯ. ಇಂಥ ಟಾಪಿಕ್ ಏನು ಮಾಡ್ತಾರಪ್ಪ ಅಂದರೆ ವಿಶೇಷವಾಗಿ ಕೇಳ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಇಂಥ ಟಾಪಿಕ್ಗಳನ್ನು ಹೇಳಬೇಕು. ರಿವಿಷನ್ ಅಂದರೆ ಅಲ್ಲಿ ಯಾವ ಮನೆತನಕ್ಕೆ ಮತ್ತು ಅಲ್ಲಿ ಯಾರು ಭೇಟಿ ಕೊಟ್ಟರು, ಅದರ ವಾಸ್ತುಶಿಲ್ಪ, ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ನೋಡ್ಕೊಳ್ಳಿ. ಈ ಮನೆತನಗಳ ಬಗ್ಗೆ ಪ್ರಮುಖವಾಗಿ ಕ್ವಶನ್ ಕೇಳ್ತಾರೆ. ಅದೇ ರೀತಿ ಕದಂಬರಾಗಿರ್ಬೋದು, ಕರ್ನಾಟಕದ ಮೊದಲ ಮನೆತನ ಕದಂಬರು. ಶಾತವನ್ನು ಕರ್ನಾಟಕದಲ್ಲಿ ಆಳಿದ ಶಾತವನ್ನರು. ಅದೇ ರೀತಿ ಗಂಗರು ಅಂದರೆ ಕರ್ನಾಟಕದ ಅತಿ ದೀರ್ಘಾವಧಿ ಆಳಿದ ಮನೆತನಪ್ಪ ಅಂದರೆ ಗಂಗ ಮನೆತನ. ಇತ್ತೀಚೆಗೆ ಆಗಸ್ಟ್ 15ರಂದು ಲಾಲ್ಬಾಗ್ನಲ್ಲಿ ಪ್ರದರ್ಶನಗೊಳ್ಳಲಿರುವ ಕರ್ನಾಟಕದ ದೀರ್ಘ ಮನೆತನ ಅದರ ಒಂದು ಪ್ರದರ್ಶನ ನಡೆಯಲಿದೆ ಸ್ನೇಹಿತರೆ. ಅಂದರೆ ಅದೊಂದು ಪ್ರದರ್ಶನಕ್ಕಾಗಿ ಇಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಗಂಗರು ಈ ಥರ ಆಳ್ವಿಕೆ ಮಾಡಿದರು, ಗಂಗರು ಕರ್ನಾಟಕದಲ್ಲಿ ದೀರ್ಘಾವಧಿ ಆಳ್ವಿಕೆ ಮಾಡಿದ ಒಂದು ಮನೆತನದ ಬಗ್ಗೆ ಸವಿವರವಾಗಿ ಲಾಲ್ಬಾಗ್ನಲ್ಲಿ ನಿಮಗೆ ವಸ್ತು ಪ್ರದರ್ಶನದ ಮುಖಾಂತರ ನೀವು ನೋಡ್ಬೋದು. ಈ ಥರ ನೀವು ಓದಿದಾಗ ಏನಾಗ್ತದಪ್ಪ ಅಂದರೆ ರಿವಿಷನ್ ಪಾಯಿಂಟಲ್ಲಿ ನೀವು ಅದು ಕ್ವಶನ್ ಬರ್ತದೋ ಬಿಡೋದು ಗೊತ್ತಿಲ್ಲ. ಅಂದರೆ ನೀವು ರಿವಿಷನ್ ಪಾಯಿಂಟಾಗಿ ತೆಗೆದುಕೊಳ್ಬೇಕು. ಓಕೆನಾ. ಅದೇ ರೀತಿ ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ KE ಅವರು 20ಕ್ಕಿಂತ ಜಾಸ್ತಿನೇ ಕೇಳ್ತಾರೆ, 30ವರೆಗೂ ಸಹ ಬರುವ ಸಂಭವ ಇರ್ತದೆ. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ ನಾನು ಇವತ್ತು ವಿಶೇಷವಾಗಿ ಏನು ಹೇಳ್ತಿದ್ದೀನಿ, ಎಲ್ಲ ಪೊಲೀಸ್ ಅಭ್ಯರ್ಥಿಗಳಿಗೆ ನೀವು ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ಒಂದು ಮುಂದಿನ ಎಕ್ಸಾಮ್ ಸಹ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನಾನು ವಿಶೇಷವಾಗಿ ಚರ್ಚೆ ಏನಪ್ಪ ಅಂದರೆ ಇಲ್ಲಿ ಪ್ರಸ್ತುತವಾಗಿ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಯಾವ ಒಂದು ಅರ್ಜಿ ಅಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಹುದ್ದೆಗಳ ಅಂದರೆ ಅರ್ಜಿ ಅಂದರೆ ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ನೀವು ಕೊಟ್ಟಿದ್ರೆ ಇಲ್ಲಿ ಹುದ್ದೆಗಳು ಕೊಟ್ಟಿದ್ರೆ ಒಟ್ಟು ಹುದ್ದೆಗಳು ಕೊನೆಯ ದಿನಾಂಕ. ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅಂದರೆ ವಿಲೇಜ್ ಅಕೌಂಟ್ ಅಥವಾ ತಲಾಟೆ ಅಂತ ಕರಿತೀವಿ ಸ್ನೇಹಿತರೆ. ಎಷ್ಟು ಹುದ್ದೆಗಳಿದಾವಪ್ಪ ಅಂದರೆ 572 ಹುದ್ದೆಗಳ ಒಂದು ನೇಮಕಾತಿ ಅಂತ ಹೇಳ್ತೀವಿ. ಅಧಿಸೂಚನೆ ಹೊರಡಿಸಲಾಗಿದೆ. ಇದು ಜಿಲ್ಲಾವಾರು ನೇಮಕಾತಿ ಆಗಿರುತ್ತೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ನಾನ್-HKಯಲ್ಲಿ 25 ಜಿಲ್ಲೆಗಳಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ 3 ಜಿಲ್ಲೆಗಳಲ್ಲಿ ಈ ಹುದ್ದೆಗಳ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಂತ ಹೇಳಬಹುದು. ಈ ಗ್ರಾಮಾಡಳಿತ ಅಧಿಕಾರಿ ಒಟ್ಟು ಹುದ್ದೆಗಳ 572, ಕೊನೆಯ ದಿನಾಂಕ ಜುಲೈ 30ರಂದು
ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜುಲೈ 30 ಆಗಿರ್ತದೆ ಸ್ನೇಹಿತರೆ. 11ರಂದು ಆರಂಭವಾಗಿದ್ದು ಜುಲೈ 30ಕ್ಕೆ ಕೊನೆಯ ದಿನಾಂಕವಾಗಿರ್ತದೆ. ಅದರ ಜೊತೆ ಭೂಮಾಪಕರು ಲ್ಯಾಂಡ್ ಸರ್ವೆ ಇದು ಎಷ್ಟು ಹುದ್ದೆಗಳಿದಪ್ಪ ಅಂದರೆ 750. ಯಾರೆಲ್ಲ PUC ಸೈನ್ಸ್ ಮಾಡಿರ್ತೀರಿ ಅವರಿಗೆ ಅಲ್ಲಿಂದ ಎಲಿಜಿಬಲ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅಲ್ಲಿ ನೀವು ನೋಟಿಫಿಕೇಶನ್ ನೋಡ್ಬೋದು, ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಲ್ಲಿ ನೋಟಿಫಿಕೇಶನ್ ನೋಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದು ಸಹ ಒಂದು ಒಳ್ಳೆ ನೇಮಕಾತಿ ಅಂತ ಹೇಳ್ತೀವಿ. 750 ಹುದ್ದೆಗಳ ಒಂದು ಬೃಹತ್ ನೇಮಕಾತಿ ಅಂತ ಹೇಳ್ಬೋದು. ಆಗಸ್ಟ್ 7ರಂದು ಇದು ಒಂದು ಕೊನೆಯ ದಿನಾಂಕ ಆಗಿರ್ತದೆ ಸ್ನೇಹಿತರೆ. ಎಲ್ಲ ಒಂದೇ ತಾರೀಕು ನೋಟಿಫಿಕೇಶನ್ ಆಗಿದೆ, ಆದರೆ ಇಲ್ಲಿ ಕೊನೆಯ ದಿನಾಂಕ ಮಾತ್ರ ವ್ಯತ್ಯಾಸವಾಗಿದೆ ಅಂತ ಹೇಳ್ತೀನಿ. ಆಗಸ್ಟ್ 7ನೇ ತಾರೀಕು ಭೂಮಾಪಕರ ಒಂದು ಕೊನೆಯ ದಿನಾಂಕವಾಗಿರುತ್ತೆ. ವಸತಿ ಶಾಲೆ ಶಿಕ್ಷಕರ ಒಂದು ನೇಮಕಾತಿ ಸಹ 1074 ಹುದ್ದೆಗಳ ಒಂದು ಅಧಿಸೂಚನೆ ಆಗಿದೆ. ಆಗಸ್ಟ್ 13ನೇ ತಾರೀಕು ಇದರ ಒಂದು ಕೊನೆಯ ದಿನಾಂಕವಾಗಿರುತ್ತೆ. ವಿಶೇಷ ಮೀಸಲು ಪೊಲೀಸ್ ಪಡೆ 2314 ಹುದ್ದೆಗಳಿಗೆ ನೇಮಕಾತಿಗೊಂಡಿರ್ತಾ ಅಧಿಸೂಚನೆ ಹೊರಡಿಸಲಾಗಿರ್ತಾ. ಆಗಸ್ಟ್ 20ನೇ ತಾರೀಕು ಇದೊಂದು ಕೊನೆಯ ದಿನಾಂಕವಾಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ ಈ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಮತ್ತು ಅದರ ಜೊತೆಗೆ ನಿಮ್ಮ ಅಭ್ಯಾಸದ ಕಡೆ ಗಮನ ಕೊಡಿ ಮತ್ತು ಸಿಲೆಬಸ್ ಏನಿದೆ ಅಂತ ಎಲ್ಲವನ್ನು ನೋಡಿಕೊಳ್ಳಿ. ಯಾಕಂದರೆ ಡಿಫ್ರೆಂಟ್ ಆಗಿ ಸಿಲೆಬಸ್ ಇರುತ್ತೆ. ಗ್ರಾಮಾಡಳಿತ ಅಧಿಕಾರಿಗೆ GK ಪೇಪರ್ ಇರುತ್ತೆ, ಇದು ಸಹ GK ಇದ್ದರೆ ಸಹ ಅವರಿಗೆ ನಿರ್ದಿಷ್ಟ ಪತ್ರಿಕೆ ಅಂತ ಈ ಥರ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಯಾರೆಲ್ಲ ಪ್ರಾಪರಾಗಿ ಓದ್ತಿದ್ದಾರಾ ಅವರೆಲ್ಲ ಒಂದು ಸಲ ನೋಟಿಫಿಕೇಶನ್ ನೋಡಿ. ನೋಟಿಫಿಕೇಶನಲ್ಲಿ ಏನೇನು ಸಿಲೆಬಸ್ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತು ಅರ್ಜಿಯನ್ನು ಯಾರೆಲ್ಲ ಅರ್ಹತೆ ಅಂದರೆ ಅರ್ಜಿಯನ್ನು ಸಲ್ಲಿಸಿ ಬೇಗನೆ ಸಲ್ಲಿಸಿ ಅಂತ ಹೇಳ್ತಾ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೊಂದಿಗೆ ನಾನು ಯಾವುದಾದ್ರು ವಿಷಯ ಇದ್ದರೆ ಅದರ ಜೊತೆ ಚರ್ಚೆ ಮಾಡ್ತೀನಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾನೆ ಸ್ನೇಹಿತರೆ. ಯಾಕಂದರೆ ನಿಮ್ಮ ಶೇರು ಮತ್ತು ಸಬ್ಸ್ಕ್ರೈಬು ಲೈಕು ನಮಗೆ ಒಂದು ಸ್ಫೂರ್ತಿದಾಯಕವಾಗಿರ್ತದೆ ಸ್ನೇಹಿತರೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.